ನಮಸ್ಕಾರ. ನಾನು ಸುಜನ್ ಅಂತ, ಲಕ್ಷ್ಮೀ ಶ್ರೀನಿವಾಸ ರೋಲರ್ ಫ್ಲೋರ್ ಮಿಲ್ಸ್ಗೆ ಮಾಲೀಕ. ಇವತ್ತಿನ ವಿಷಯ ತಿಳಿಸ್ಬೇಕಂತಿರೋದು, ನಮಗೆ KP ಅಗ್ರಹಾರ ಪೊಲೀಸ್ ಸ್ಟೇಷನ್ನಿಂದ ಹಲವಾರು FIRಗಳನ್ನು ನಮ್ಮ ಮೇಲೆ, ಸುಳ್ಳು FIRಗಳನ್ನು ನಮ್ಮ ಮೇಲೆ ಫೈಲ್ ಮಾಡೋಕ್ಕಂಥದ್ದು ಒಂದು ನಿಮಗೆ ಬೆಳಕಿಗೆ ತರ್ತಿದ್ದೀನಿ. ಈ ಒಂದು ಮ್ಯಾಟರಲ್ಲಿ KP ಅಗ್ರಹಾರ ಇನ್ಸ್ಪೆಕ್ಟರ್ ಗೋವಿಂದರಾಜು ಮತ್ತು ACP ಚಂದನ್ ಅವರು ಮತ್ತು ಇನ್ನೊಬ್ಬ ವ್ಯಕ್ತಿ ಮೋಹನ್ ಗೌಡ ಅಂತನ್ನೋರು, ಇವರು 3 ಜನ ಸೇರಿ ನಮ್ಮ ಮೇಲೆ ಸುಳ್ಳು FIR ಅನ್ನು ದಾಖಲೆ ಮಾಡಿ ಹಲ್ಲೆ ಮಾಡಿ FIR ಅನ್ನು ಫೈಲ್ ಮಾಡ್ತಾರೆ. ನಮಗೆ ನೋಟಿಸ್ ಕೊಡೋದಿಲ್ಲ. ನೋಟಿಸ್ ಇಲ್ಲದೆ FIR ಫೈಲ್ ಮಾಡೋ 1-2 ಗಂಟೆ ಕೆಳಗೆ ಬಂದು ನಮಗೆ ಲಾಕ್ ಮಾಡಿಕೊಂಡು ಅದು ಕೋರ್ಟಿಗೆ ಸಬ್ಮಿಟ್ ಆಗೋಕ್ಕೆ ಮುಂಚೆನೇ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ, ಹ್ಯಾಂಡ್ ಕಫನ್ನು ಹಾಕ್ತಾರೆ. ಈ ಸುಳ್ಳು FIRಗಳನ್ನು ಮಾಡಿ ಪರ್ಸ್ನಲಿ ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ. ನಮ್ಮನ್ನು ಅಂದರೆ ನಾವು, ನಮ್ಮ ಕುಟುಂಬನ. ಇದರಲ್ಲಿ ಇನ್ನೊಂದು ವಿಷಯ ಏನಂತಂದರೆ, ನಮ್ಮ ಅಮ್ಮ ಅಪ್ಪ ಇಬ್ಬರೂ ಸೀನಿಯರ್ ಸಿಟಿಸನ್ಸ್. ಅವರಿಗೆ ಯಾವುದೇ ರೀತಿ ಟ್ರಾನ್ಸಾಕ್ಷನ್ಸಲ್ಲಿ ಹೇಳಿಕೆ ಇಲ್ಲ, ಅವ್ರಿಗೆ ಗೊತ್ತಿಲ್ಲ, ಅವರ ಅಮಾಯಕರು. ಅವರನ್ನು ಕೂಡ FIRಲ್ಲಿ ಸೇರಿಸಿ, ಅವರನ್ನು ಕೂಡ ಸುಳ್ಳು FIRಲ್ಲಿ ಸೇರಿಸಿ ಅವರಿಗೂ ಸಹ ಪರ್ಸ್ನಲಿ ಟಾರ್ಗೆಟ್ ಮಾಡ್ತಾರೆ. ಈ ಅರೆಸ್ಟ್ ಮಾಡಿದ ಕೂಡಲೇ ಕರ್ಕೊಂಡೋಗಿ ನಮ್ಮನ್ನು ಫೋನ್ಗಳು ಕಿತ್ಕೊಂಡು ನಮ್ಮನ್ನು ಲಾಕಪ್ ಒಳಗೆ ಹಾಕ್ತಾರೆ. ಅದರ ನಂತರ ನಮಗೆ ಗೋವಿಂದರಾಜು ಅವರು ಹಣವನ್ನು ಡಿಮಾಂಡ್ ಮಾಡ್ತಾರೆ. ಮೇಲೆ ACP ರವರೆಗೂ ಕೊಡಬೇಕು ಅಂತ ಟೋಟಲ್ ಆಗಿ 2 ಕೋಟಿಯನ್ನು ಹೇಳಿಕೆಯನ್ನು ಇವರು ಡಿಮಾಂಡ್ ಮಾಡ್ತಾರೆ. 2 crores ಅಮೌಂಟ್. ನಾವು ಫಸ್ಟ್ FIR, ಸೆಕೆಂಡ್ FIR, ಥರ್ಡ್ FIR, 1 ತಿಂಗಳಲ್ಲಿ 3 FIR ಮಾಡ್ತಾರೆ. ಎಲ್ಲ ಒಂದೇ. ಅದು ಯಾವುದೋ ಬಡ್ಸ್ ಕೇಸ್ ಅಂತಾರೆ. ಅದಕ್ಕೆ ನಾವು ಅಪ್ಲಿಕಬಲ್ ಇಲ್ಲ, ಬೇಸ್ ಇಲ್ಲ. ನಮ್ಮನ್ನು ಪರ್ಸ್ನಲಿ ಟಾರ್ಗೆಟ್ ಮಾಡ್ತಾರೆ. ಈ ಟಾರ್ಗೆಟ್ ಮಾಡಿ ಈ ಕಡೆ ನಮ್ಮ ಹತ್ರ ದುಡ್ಡು ಡಿಮಾಂಡ್ ಮಾಡ್ತಾರೆ. ನಿಮ್ಮ ಹತ್ರ 2 crores ಡಿಮಾಂಡ್ ಮಾಡೋದ್ರಲ್ಲಿ ನನಗೆ ಇಮಿಡಿಯೇಟ್ ಬೇಕು, ನಾನು ಮೇಲೆ 20 ಲಕ್ಷ ಅವರಿಗೆ ACP ರವರ ಚಂದನ್ ಅವರಿಗೆ ಕೊಡಬೇಕಂತ ಹೇಳ್ತಾರೆ ಗೋವಿಂದರಾಜು. ನಾವು ಭಯಪಟ್ವಿ, ನಾವು ಕೊಟ್ವಿ ಹಣಕಾಸನ್ನು. ಫಸ್ಟ್ FIR, ಸೆಕೆಂಡ್ FIR ಅಲ್ಲೂ ನಾವು ಕಂತಲ್ಲಿನೂ 25 ಲಕ್ಷಗಳನ್ನು ನಾವು ಕೊಟ್ಟೇವಿ. 5 ಲಕ್ಷಗಳನ್ನು ಕೊಟ್ಕೊಂಡು ಬರ್ತಾ ಲಾಸ್ಟ್ ಕಂತಲ್ಲಿ 4 ಲಕ್ಷದಲ್ಲಿ ನಮ್ಮ ಗೋವಿಂದರಾಜು ಅವರು ಇನ್ಸ್ಪೆಕ್ಟರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ರು. ನಾವು ಕೇಳ್ಕೊಳ್ಳೋದು ಏನಂತಂದರೆ, ಈ 3 FIRಲ್ಲಿ ಸುಳ್ಳು FIRಗಳನ್ನು ಮಾಡಿ ಪರ್ಸ್ನಲಿ ಟಾರ್ಗೆಟ್ ಮಾಡಿ ಕೋರ್ಟಲ್ಲಿ ನಡೆಯುವಂತಹ ಚೆಕ್ ಬೌನ್ಸ್ಗಳ ಕೇಸನ್ನು ಇದ್ದರೂ ಸಹ ಇನ್ನೊಂದು ಕಂಪ್ಲೇಂಟು, ಇನ್ನೊಂದು FIR ತಗೊಂಡು ನಮ್ಮನ್ನು ಪರ್ಸ್ನಲಿ ಟಾರ್ಗೆಟ್ ಮಾಡಿ ಅರೆಸ್ಟ್ ಮಾಡಲಿಕ್ಕೆ ನೋಡ್ತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.